ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂಥ ಒಂದು ತರಗತಿಯನ್ನು ನೋಡೋಣ. ಈ ಹಿಂದೆ ನಾನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ 6ನೇ ತರಗತಿ ಪಾರ್ಟ್ 1 ಪಾರ್ಟ್ 2 ಕಂಪ್ಲೀಟ್ ಮಾಡಿ 7ನೇ ತರಗತಿದು ಪಾರ್ಟ್ 1 ಒಂದು ಲೆಸನ್ಗಳು ಸ್ಟಾರ್ಟ್ ಮಾಡಿದೆ. ಅದು ಅಲ್ಲಿಗೆ ಸ್ವಲ್ಪ ಗ್ಯಾಪ್ ಮಾಡಿದೆ. ಅದೇ ಏನು ಮಾಡೋಣ ಅಂದರೆ ಅಲ್ಲಿಂದ ಇವಾಗ ಕಂಟಿನ್ಯೂ ಮಾಡ್ತಾ ಹೋಗೋಣ. ಏಕೆಂದರೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ನಮ್ಗೆ ಏನಾಗ್ತದೆ ಅಂದರೆ ಒಂಥರ ಬೇಸಿಕ್ಕಾಗಿ ಕೆಲಸ ಮಾಡ್ತವೆ. ಹಾಗಾಗಿ ನಾವು ಈ ಒಂದು ಪಠ್ಯಪುಸ್ತಕಗಳು ಓದ್ಕೊಂಡು ಆಮೇಲೆ ಒಂದು ಆಧಾರ್ ಟೆಕ್ಸ್ಟ್ ಬುಕ್ ಓದ್ಕೊಂಡಿದ್ರೆ ನಮಗೆ ಈ ವಿಷಯ ಏನಾಗ್ತೈತೆ ಅಂದರೆ ಈಜಿ ಆಗ್ತೈತೆ. ಒಂದು 60% ನಮ್ಮದು ಸಿಲೆಬಸ್ ಎಲ್ಲ ಕವರ್ ಆಗ್ತದೆ ಅಂದರೆ ಈ ದೈಹಿಕ ಶಿಕ್ಷಣ ಪಠ್ಯಪುಸ್ತಕಗಳಲ್ಲೇ ಕವರ್ ಆಗ್ತೈತೆ. ಹಾಗಾಗಿ ಒಂದ್ಸರಿ ಇವು ಎಲ್ಲ ಒಂದ್ಸರಿ ನೀವು ಅನಾಲಿಸಿಸ್ ಮಾಡಲೇಬೇಕು. ಮಾಡಿ ಆಮೇಲೆ ಒಂದು ಆಧಾರ್ ಟೆಕ್ಸ್ಟ್ ಬುಕ್ ಬಳಸ್ಕೊಳ್ಳಿ. ಈಗ 6ನೇ ತರಗತಿ ಮತ್ತು 7ನೇ ತರಗತಿ ಮುಗಿಸಿದ್ದೀನಲ್ಲ, 6ನೇ ತರಗತಿ ಪಾರ್ಟ್ 1 ಪಾರ್ಟ್ 2 ಮುಗಿಸಿದ್ದೀನಿ. 7ನೇ ತರಗತಿದು ಪಾರ್ಟ್ 1 ಇದೆ. ಈಗ 7ನೇ ತರಗತಿ ಪಾರ್ಟ್ 1ಅಲ್ಲಿ ನಾನು ಲೆಸನ್ಗಳು ಮಾಡಿದ್ದೀನಿ ಅಂತೇಳಿ ಒಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ರಿ. ಇಲ್ಲಿ ದೈಹಿಕ ಶಿಕ್ಷಣದ ಉದ್ದೇಶಗಳು ಇದು ಒಂದು ಲೆಸನ್ ಮಾಡಿದ್ದೀನಿ. ಥಿಯರಿ ಇದೆ. ಇದು ಕಬಡ್ಡಿ 6ನೇ ತರಗತಿಯಲ್ಲೂ ಕಬಡ್ಡಿ ಇದೆ. ಹಾಗಾಗಿ 6ನೇ ತರಗತಿ 7ನೇ ತರಗತಿ ಎರಡು ಕಂಬೈನ್ ಮಾಡಿ ಹೇಳಿದ್ದೀನಿ. ಹಾಗೆ ಖೋಖೋ ಇದೆ. ಈ ಖೋಖೋನೂ ಕೂಡ ಏನು ಮಾಡಿದ್ದೀನಿ ಅಂದರೆ 6ನೇ ತರಗತಿಯಲ್ಲಿರೋದರಿಂದ ಅದನ್ನು ಕೂಡ 2 ಕ್ಲಾಸ್ ಕಂಬೈನ್ ಮಾಡಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡು ಸೇರಿಸಿ ಹೇಳಿದ್ದೀನಿ. ಇವಾಗ ತಾಳಬದ್ಧ ಚಟುವಟಿಕೆ ಹಿಂದಿ ಲೇಜಿಮ್ ಇದು ಪ್ರಾಯೋಗಿಕ ಇದೆ. ಈಗ ಆರೋಗ್ಯ ಶಿಕ್ಷಣ, ಇದರಲ್ಲಿ ವ್ಯಾಯಾಮ ಮತ್ತು ವಿಶ್ರಾಂತಿ ಮತ್ತು ನಿದ್ರೆ, ವ್ಯಾಯಾಮ ವಿಶ್ರಾಂತಿ ಮತ್ತು ನಿದ್ರೆ ಇದೇನಿದೆ ಥಿಯರಿ ಇದೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಆದರ್ಶ ನಿಲುವು, ಪದಕ ಬಯತ್ತು, ನಾಡ ಹಬ್ಬಗಳು, ರಾಷ್ಟ್ರೀಯ ಹಬ್ಬಗಳು, ಮನೋರಂಜನೆ ಆಟಗಳು ಇಷ್ಟಿದ್ದಾವೆ. ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ನಾವು ಹಿಂದಿ ಲೇಜಿಮ್ಸ್ ಇದೆ, ನೋಡಿದ್ರೆ ಅದು ಪ್ರಾಯೋಗಿಕ ಇದೆ. ಅದಕ್ಕೆ ಅದ್ರ ಮೇಲೆ ಅಷ್ಟೇನು ಕ್ವಶನ್ಸ್ ಬರೋದಿಲ್ಲ. ಅದೊಂದು ಸರಿ ನೀವು ನೋಡ್ಕೊಳ್ರಿ. ಇವತ್ತು ನಾನು ಅದರ ಮುಂದಿನ ಟಾಪಿಕ್ ಆದಂತಹ ವಿಶ್ರಾಂತಿ, ಆರೋಗ್ಯ ಮತ್ತು ನಿದ್ರೆ ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಪೂರಕವಾಗಿ ಅಧ್ಯಯನ ಮಾಡ್ತಾಯಿದ್ದೀರೋ ಅಥವಾ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ. ಹಾಗೆ ನಿಮ್ಗೆ ಇಷ್ಟ ಆಗಿದರೆ ಬೇರೆಯವರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ನೋಡಿರಿ, ತಾತ್ವಿಕ ವಿಭಾಗ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋದು ವ್ಯಾಯಾಮ, ವಿಶ್ರಾಂತಿ ಮತ್ತು ನಿದ್ರೆ. ಇದರ ಅರ್ಥ ನೋಡಿರಿ, ನಮ್ಮ ಶರೀರದ ಸರ್ವ ಅಂಗಗಳ ಸಾಮರ್ಥ್ಯ ಮತ್ತು ಆರೋಗ್ಯ ವರ್ಧನೆಗೆ ನಿಯಮಿತವಾಗಿ ಯೋಗ್ಯ ಕ್ರಮದಲ್ಲಿ ಮಾಡುವಂತಹ ದೈಹಿಕ ಚಟುವಟಿಕೆಗಳಿಗೆ ಏನಂತೀವಿ ನಾವು ವ್ಯಾಯಾಮ ಅಂಥೇಳಿ ಕರಿತೀವಿ. ನಮ್ಮ ಶರೀರದ ಸರ್ವ ಅಂಗಗಳ ಅಂದರೆ ಎಲ್ಲ ಅಂಗಗಳ ಸಾಮರ್ಥ್ಯ ಹಾಗೂ ಆರೋಗ್ಯ ವರ್ಧನೆ ಬೆಳವಣಿಗೆ ಆಗಬೇಕಾದ್ರೆ ನಾವೇನು ಮಾಡಬೇಕು, ನಿಯಮಿತವಾಗಿ ಒಂದು ಹಂತದಲ್ಲಿ ಏನು ಮಾಡಬೇಕು, ದೈಹಿಕ ಚಟುವಟಿಕೆಗಳನ್ನು ನಿಯಮಿತವಾಗಿ ಮಾಡ್ತಾ ಹೋಗಬೇಕು. ಅದಕ್ಕೇನಂತೀವಿ ನಾವು ವ್ಯಾಯಾಮ ಅಂಥೇಳಿ ಕರಿತೀವಿ. ವ್ಯಾಯಾಮವು ನಮ್ಮ ಮನೋದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದರೊಂದಿಗೆ ಆರೋಗ್ಯವನ್ನು ಏನು ಮಾಡ್ತದೆ, ಇದು ಸುಸ್ಥಿತಿಯಲ್ಲಿಡಲು ಏನು ಮಾಡ್ತೈತೆ, ಒಂದು ರೀತಿ ಕಂಟ್ರೋಲ್ ಮಾಡ್ಲಿಕ್ಕೆ ಏನಾಗ್ತೈತೆ, ಸಹಾಯಕ ಮಾಡ್ತೈತೆ. ಹಾಗಾದರೆ ವ್ಯಾಯಾಮದಿಂದ ಏನು ಪ್ರಯೋಜನಗಳಿದ್ದಾವೆ, ಏನು ಲಾಭಗಳಿದ್ದಾವೆ ಅಂತೇಳಿ ನೋಡೋಣ. ವ್ಯಾಯಾಮ ಮಾಡೋದರಿಂದ ಸ್ನಾಯುಗಳು ಏನಾಗ್ತವೆ, ಬಲಯುತಗೊಳ್ತವೆ, ಅದು ಗಟ್ಟಿ ಆಗ್ತವೆ, ಕೌಶಲ್ಯಗಳಲ್ಲಿ ನಿಪುಣತೆ ಹೊಂದಲು ಸಾಧ್ಯವಾಗ್ತೈತೆ. ಕ್ರಮಬದ್ಧ ವ್ಯಾಯಾಮದಿಂದ ವಯೋಮಿತಿಗೆ ಅನುಗುಣವಾಗಿ ತೂಕವನ್ನು ಸಮತೋಲನದಲ್ಲಿಡಲು ಸಹಾಯಕ ಆಗ್ತದೆ. ಕ್ರಮಬದ್ಧವಂತ ವ್ಯಾಯಾಮ ಮಾಡೋದರಿಂದ ಒಂದು ಹಂತಕ್ಕೆ ನಾವು ತೂಕವನ್ನು ಮೇಂಟೈನ್ ಮಾಡ್ಬೋದು. ಹಾಗೂ ಬೊಜ್ಜನ್ನು ಏನು ಮಾಡ್ತೈತೆ, ತಡೆಗಟ್ಟಲು ಕರಗಿಸಲು ಸಹಾಯ ಮಾಡ್ತೈತೆ. ಶರೀರದ ಎಲ್ಲ ಅಂಗಗಳು ಚೈತನ್ಯಯುಕ್ತವಾಗ್ತವೆ. ಶರೀರದ ಎಲ್ಲ ಅಂಗಗಳು ಏನು ಮಾಡ್ತವೆ, ಚೈತನ್ಯಯುಕ್ತವಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಸಹಾಯಕವಾಗ್ತವೆ. ನಿಯಮಿತ ವ್ಯಾಯಾಮದಿಂದ ಶರೀರವು ರೋಗರಹಿತವಾಗಿರ್ತೈತಿ. ನಾವು ಕಂಟಿನ್ಯೂ ಆಗಿ ಇದು ವ್ಯಾಯಾಮ ಮಾಡೋದರಿಂದ ನಮ್ಮ ರೋಗಗಳೇನಾಗ್ತವೆ, ಕಡಿಮೆಯಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗ್ತೈತಿ. ಇಷ್ಟು ವ್ಯಾಯಾಮದಿಂದ ಆಗುವಂಥ ಪ್ರಯೋಜನಗಳು ಅಥವಾ ಲಾಭಗಳು ಅಂತ ಕರಿತೀವಿ. ಇವಾಗ ನೆಕ್ಸ್ಟ್ ವಿಶ್ರಾಂತಿ ಮತ್ತು ನಿದ್ರೆ.
ಚಟುವಟಿಕೆಗಳಿಂದ ಆಯಾಸಗೊಂಡಂತಹ ಶರೀರದ ಅಂಗಗಳು ಮತ್ತು ಮನಸ್ಸು ಸಹಜ ಸ್ಥಿತಿಗೆ ಬರಲು ವಿಶ್ರಾಂತಿ ಮತ್ತು ನಿದ್ರೆ ಅವಶ್ಯಕವಾಗಿ ಬೇಕು. ಚಟುವಟಿಕೆಗಳಿಂದ ಆಯಾಸಗೊಂಡಂತಹ ನಮ್ಮ ಶರೀರ ಹಾಗೂ ನಮ್ಮ ಶರೀರದ ವಿವಿಧ ಭಾಗಗಳು ಅಥವಾ ವಿವಿಧ ಅಂಗಗಳು ಮತ್ತು ಮನಸ್ಸು ಏನು ಮಾಡ್ತದೆ, ಒಂದು ಸಹಜ ಸ್ಥಿತಿಗೆ ತರಬೇಕು ಅಂದರೆ ನಮಗಲ್ಲಿ ಏನು ಬೇಕು, ಅವಶ್ಯಕವಾಗಿ ವಿಶ್ರಾಂತಿ ಮತ್ತು ನಿದ್ರೆ ಬೇಕಾಗ್ತದೆ. ಮನೋರಂಜನೆಯ ಆಟಗಳನ್ನು ಆಡುವುದು. ಹಾಗಾದರೆ ವಿಶ್ರಾಂತಿ ಮತ್ತು ನಿದ್ರೆ ಮಾಡಬೇಕಾದ್ರೆ ಏನೇನು ಬೇಕು ನಮಗೆ ಇಲ್ಲಿ ಅಂದರೆ, ಮನೋರಂಜನೆ ಆಟ ಆಡಬೇಕು, ಇದರಿಂದ ನಮಗೆ ವಿಶ್ರಾಂತಿ ಸಿಗ್ತೈತೆ. ಸಂಗೀತ ಕೇಳಬೇಕು, ರಿಲ್ಯಾಕ್ಸ್ ಆಗುತ್ತೆ. ಸ್ನೇಹಿತರೊಂದಿಗೆ ಕತೆ ಹೇಳೋದು, ರಸಪ್ರಶ್ನೆ, ಹಾಡು ಹೇಳುವುದು, ನಿಸರ್ಗ ಸೌಂದರ್ಯವನ್ನು ನೋಡುವುದರಿಂದ ಮನಸ್ಸಿಗೆ ಏನಾಗ್ತೈತೆ, ಆನಂದ ಸಿಗ್ತೈತೆ. ಹಾಗಾಗಿ ನಮಗೆ ವಿಶ್ರಾಂತಿ ಮತ್ತು ನಿದ್ರೆ ಏನಾಗ್ತವೆ, ಅವಶ್ಯಕವಾಗಿ ಪರಿಣಮಿಸ್ತವೆ. ವಿಶ್ರಾಂತಿಯಿಂದ ಆಗುವಂತಹ ಲಾಭಗಳೇನು? ಈಗ ವ್ಯಾಯಾಮದಿಂದ ಲಾಭಗಳು ತಿಳ್ಕೊಂಡಿವಿ. ಹಾಗಾದರೆ ವಿಶ್ರಾಂತಿಯಿಂದ ಏನು ಲಾಭ ಆಗ್ತೈತೆ ಅಂತೇಳಿ ನೋಡ್ರಿ. ವಿಶ್ರಾಂತಿಯಿಂದ ನಮ್ಮ ಆರೋಗ್ಯ ಏನಾಗ್ತೈತೆ, ವೃದ್ಧಿ ಆಗ್ತೈತೆ, ಹೆಚ್ಚಾಗ್ತೈತೆ. ಆಯಾಸಗೊಂಡ ದೇಹದ ಸ್ನಾಯುಗಳು ಚೇತರಿಸಿಕೊಂಡು ಅವುಗಳ ಸಾಮರ್ಥ್ಯ ಕೂಡ ಏನಾಗ್ತೈತಿ, ಹೆಚ್ಚಾಗ್ತೈತಿ. ವಿಶ್ರಾಂತಿಯಿಂದ ಮನಸ್ಸು ಉಲ್ಲಾಸಭರಿತವಾಗ್ತೈತಿ. ವಿಶ್ರಾಂತಿಯಿಂದ ನಮ್ಮ ಶರೀರದ ಎಲ್ಲ ಕ್ರಿಯೆಗಳಿಗೂ ಚೈತನ್ಯ ದೊರೆಯುತ್ತದೆ. ಕೆಲಸದ ಬದಲಾವಣೆ ವಿಶ್ರಾಂತಿ ಅಂತ ಕರಿತೀವಿ. ವಿಶ್ರಾಂತಿ ಅಂದರೆ ಹೇಗೆ ಅಂತಂದರೆ, ನಾವು ಇಲ್ಲಿ ಮಲ್ಕೋಬೇಕಂತೇನಿಲ್ಲ, ನಾವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಬದಲಾವಣೆ ಮಾಡಿಕೊಂಡು ಬೇರೆ ಕೆಲಸ ಮಾಡ್ತೀವಲ್ಲ, ಅದಕ್ಕೆ ಏನಂತೀವಿ, ವಿಶ್ರಾಂತಿ ಅಂತೇಳಿ ಕರಿತೀವಿ. ಚೇಂಜ್ ಆಫ್ ವರ್ಕ್ ಈಸ್ ರೆಸ್ಟ್. ನಾವೇನು ಕೆಲಸದ ಬದಲಾವಣೆ ಮಾಡ್ತೀವಲ್ಲ, ಅದಕ್ಕೆ ಏನಂತೀವಿ, ನಾವು ರೆಸ್ಟು ಅಂತೇಳಿ ಕರಿತೀವಿ. ಇವಾಗ ನಿದ್ರೆ ನೋಡಿ. ನಿದ್ರೆಯು ವಿಶ್ರಾಂತಿ ಪಡೆಯುವಂಥ ಒಂದು ಉತ್ತಮ ಸಾಧನ. ಇದು ಕೂಡ ಈ ಸ್ಥಿತಿಯಲ್ಲಿ ಶರೀರವು ಚಲನಾರಹಿತ ಸ್ಥಿತಿಯಲ್ಲಿರ್ತೈತೆ. ಈ ಒಂದು ನಾವು ನಿದ್ದೆ ಮಾಡ್ತಿರ್ತೀವಲ್ಲ, ಆವಾಗ ನಮ್ಮ ಬಾಡಿ ಏನಾಗಿರಲ್ಲ, ಚಲನೆ ಇರಲಿರಲ್ಲ, ಚಲನರಹಿತವಾಗಿರ್ತೈತಿ. ದೀರ್ಘ ಉಸಿರಾಟ ಇರ್ತದೆ. ಇಲ್ಲಿ ಗಾಢ ನಿದ್ರೆಯಿಂದ ನಮ್ಮ ನರಮಂಡಲವು ವಿಶ್ರಾಂತಿ ಸ್ಥಿತಿಯಲ್ಲಿದ್ದು ಮನಸ್ಸಿನ ಒತ್ತಡ ಸಂಪೂರ್ಣ ಏನಾಗ್ತೈತಿ, ಇಲ್ಲಿ ಕಡಿಮೆ ಆಗ್ತೈತಿ. ಇದರಿಂದ ಶರೀರದಲ್ಲಿ ಜೀವಕೋಶಗಳ ಉತ್ಪಾದನೆ ಹೆಚ್ಚಾಗಿ ಶರೀರದ ಬೆಳವಣಿಗೆಗೆ ಏನಾಗ್ತೈತಿ, ಈ ಒಂದು ನಿದ್ರೆ ಸಹಾಯಕ ಆಗ್ತೈತಿ. ದಣಿದ ದೇಹಕ್ಕೆ ಸುಖನಿದ್ರೆಯಿಂದ ಉತ್ತಮ ಆರೋಗ್ಯ ಲಭಿಸ್ತೈತೆ. ದಣಿದಂಥ ದೇಹಕ್ಕೆ ಏನು ಬೇಕು, ಮುಖ್ಯವಾಗಿ ನಿದ್ರೆ ಬೇಕು. ಸುಖವಾದ ನಿದ್ರೆ ನಾವೇನಾದರೂ ಮಾಡಿದ್ದೀವಿ ಅಂದರೆ ಉತ್ತಮ ಆರೋಗ್ಯಕ್ಕೆ ಕಾರಣವಾಗ್ತೈತೆ. ಹಾಗಾದರೆ ನಿದ್ರೆಯಿಂದಾಗುವ ಲಾಭಗಳೇನು? ವ್ಯಾಯಾಮದಿಂದ ನೋಡಿದ್ವಿ, ವಿಶ್ರಾಂತಿಯಿಂದ ನೋಡಿದ್ವಿ. ಇವಾಗ ನಿದ್ರೆಯಿಂದ ಏನೇನು ಲಾಭಗಳಿದ್ದಾವೆ, ಏನು ಪ್ರಯೋಜನಗಳಿದ್ದಾವೆ ಅಂತ ನೋಡೋಣ. ಮನೋದೈಹಿಕ ಒತ್ತಡವನ್ನು ಕಡಿಮೆ ಮಾಡ್ತೈತೆ ನಿದ್ರೆಯಿಂದ. ಅಧಿಕ ರಕ್ತದ ಒತ್ತಡದಿಂದ ಹೃದಯಕ್ಕೆ ಆಘಾತ ಉಂಟಾಗುವುದು. ಅದರಿಂದ ಶರೀರಕ್ಕೆ ಸಾಕಷ್ಟು ನಿದ್ರೆ ಅನ್ನೋಕ್ಕೆ ಅವಶ್ಯಕವಾಗಿ ಬೇಕು. ಶರೀರ ಚೈತನ್ಯಗೊಳ್ತೈತೆ. ನಿದ್ರೆ ಮಾಡೋದರಿಂದ ಶರೀರ ಏನಾಗ್ತೈತೆ, ಚೈತನ್ಯಗೊಳ್ತೈತೆ. ಸಾಕಷ್ಟು ನಿದ್ರೆಯಿಂದ ದೇಹ ಮತ್ತು ಮನಸ್ಸುಗಳೆರಡು ಚುರುಕಾಗಿ ಕೆಲಸ ಮಾಡಲು ಸಹಾಯಕ ಆಗ್ತೈತೆ. ನೆನಪಿನ ಶಕ್ತಿ ಹೆಚ್ಚಾಗ್ತೈತೆ ನಿದ್ರೆ ಕರೆಕ್ಟಾಗಿ ಮಾಡೋದ್ರಿಂದ. ನಿದ್ರೆಯಲ್ಲಿ ನೆನಪುಗಳನ್ನು ಒಗ್ಗೂಡಿಸುವಂತಹ ಕ್ರಿಯೆ ಕೂಡ ಪ್ರಾರಂಭ ಆಗ್ತೈತೆ. ಮನಸ್ಸು ದಿನದ ಘಟನೆಗಳನ್ನು, ಭಾವನೆಗಳನ್ನು, ನೆನಪುಗಳನ್ನು ಒಂದಕ್ಕೊಂದು ಏನು ಮಾಡ್ತೈತೆ, ಸೇರಿಸ್ತೈತೆ. ಹಾಗಾಗಿ ನಿದ್ರೆ ನಮಗೆ ಮುಖ್ಯವಾಗಿ ಬೇಕಾಗ್ತೈತೆ. ನಿದ್ರೆಯು ಶರೀರವನ್ನು ಬಲಪಡಿಸಲು ಸಹಾಯಕ ಆಗ್ತೈತಿ. ನಿದ್ರೆಯಲ್ಲಿ ಪ್ರೋಟೀನ್ಗಳ ಉತ್ಪಾದನೆ ಹೆಚ್ಚಾಗಿ ಜೀವಕೋಶಗಳ ಜೋಡಣೆ ಉಂಟಾಗ್ತೈತಿ. ಸುಖ ನಿದ್ರೆಯಲ್ಲಿ ಆನಂದ, ಬಲ, ಜ್ಞಾನ ಲಭಿಸಿದರೆ ಅಲ್ಪ ನಿದ್ರೆಯಿಂದ ಏನಾಗ್ತೈತಿ, ನಿರುತ್ಸಾಹ, ಅಶಕ್ತತೆ ಉಂಟಾಗ್ತೈತಿ. ರಾತ್ರಿ ಬೇಗ ಮಲಗಬೇಕು, ಮುಂಜಾನೆ ಬೇಗ ಏಳಬೇಕು. ಇದರಿಂದ ವ್ಯಕ್ತಿಯ ಆರೋಗ್ಯ ಮತ್ತು ಬುದ್ಧಿಶಕ್ತಿ ಏನಾಗ್ತೈತೆ, ಹೆಚ್ಚಾಗ್ತೈತೆ. ಅರ್ಲಿ ಟು ಬೆಡ್, ನಾವು ಜಲ್ದಿ ಹೋಗಿ ಮಲ್ಕೋಬೇಕು. ಅರ್ಲಿ ಟು ರೈಸ್, ನಾವು ಬೇಗ ಮಲಗಿ ಬೇಗ ಏಳೋದ್ರಿಂದ ಏನಾಗ್ತೈತೆ, ಮೇಕ್ಸ್ ಮ್ಯಾನ್ ಹೆಲ್ದಿ, ವೆಲ್ತಿ ಆ್ಯಂಡ್ ವೈಸ್. ನಾವೇನು ಹೋಗ್ತೀವಿ, ಬೇಗ ಒಂದು ಮಲ್ಕೊಳ್ಳೋದ್ರಿಂದ, ಬೇಗ ಮಲಗಿ ಬೇಗ ಹೇಳೋದ್ರಿಂದ ನಮ್ಮ ಆರೋಗ್ಯ ಮತ್ತು ಬುದ್ಧಿ ಏನಾಗ್ತೈತಿ, ಹೆಚ್ಚಾಗ್ತೈತಿ ಅಂಥೇಳಿ ಹೇಳ್ತಾರೆ. ಇವಾಗ ನೋಡಿರಿ, ಇವು ಗಮನದಲ್ಲಿಡಬೇಕು. ಇಂಥವು ನೆನಪಿಡಿ, ಗಮನದಲ್ಲಿಡಿ ಅಂಥೇಳಿ ಕೊಟ್ಟಿರ್ತಾರಲ್ಲ ಕೊಟೇಶನ್ಸ್ಗಳು, ಅವು ನೆನಪಿಟ್ಕೋಬೇಕು ನಾವು. ಒಂದನೇದೇನಿರಬೇಕು, 3R ಅಂದರೆ ಒಂದನೇದು ರೆಸ್ಟ್ ಇರಬೇಕು, ಎರಡನೇದು ರೀಕ್ರಿಯೇಷನ್, ರಿಫ್ರೆಶ್ಮೆಂಟ್. 3R ಅಂದರೆ 1R, RR. ಒಂದು ರೆಸ್ಟ್, ಒಂದು ರೀಕ್ರಿಯೇಷನ್, ಒಂದು ರಿಫ್ರೆಶ್ಮೆಂಟ್. 3R ನಾವು ಇವು ಮೇಂಟೈನ್ ಮಾಡಬೇಕು. ಇವಾಗ ಈ ಒಂದು ವ್ಯಾಯಾಮ, ವಿಶ್ರಾಂತಿ, ನಿದ್ರೆಗೆ ಸಂಬಂಧಪಟ್ಟಂಥ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ. ವ್ಯಾಯಾಮ ಅಂದ್ರೇನು ಅಂತ ಹೇಳಿ ಕೇಳಿದರೆ, ಹಾಗಾದರೆ ವ್ಯಾಯಾಮ ಅಂದ್ರೇನು ಅಂದರೆ ನಮ್ಮ ಸರ್ವಾಂಗಗಳು, ನಮ್ಮ ದೇಹದ ಸರ್ವಾಂಗಗಳು ವೃದ್ಧಿಯಾಗಲು ಅಥವಾ ಬಲಿಷ್ಠವಾಗಲು ನಾವು ನಿಯಮಿತವಾಗಿ ಏನು ಮಾಡ್ತೀವಿ, ಚಟುವಟಿಕೆಗಳನ್ನು ಮಾಡ್ತಾಯಿರ್ತೀವಿ. ನಿಯಮಿತವಾಗಿ ಮಾಡುವಂಥ ದೈಹಿಕ ಚಟುವಟಿಕೆಗಳಿಗೆ ಏನಂತೀವಿ ನಾವು ವ್ಯಾಯಾಮ ಅಂತೇಳಿ ಕರಿತೀವಿ. ಮನೋರಂಜನೆಯ ಆಟಗಳ ಚಟುವಟಿಕೆ ಪಟ್ಟಿ ಮಾಡಿ ಅಂದರೆ
ಸಂಗೀತ ಕೇಳೋದಾಗಿರ್ಬೋದು, ಆಟ ಆಡೋದಾಗಿರ್ಬೋದು, ಮತ್ತು ಬೇರೆ ಬೇರೆ ಒಂದು ನಾವೇನು ಮಾಡ್ತೀವಿ ಮ್ಯೂಸಿಕ್ ಕೇಳೋದು, ಒಂದು ಬೇರೆ ಬೇರೆ ಹವ್ಯಾಸದಲ್ಲೇ ತೊಡಗ್ತೀವಲ್ಲ, ಈಗ ಒಳಾಂಗಣ ಆಟಗಳು, ಹೊರಾಂಗಣ ಆಟಗಳು, ಇವೆಲ್ಲ ಕಣ್ಣು ಮುಚ್ಚಾಲೆ ಆಟ, ಪಗಡೆ ಆಟ, ಚದುರಂಗ, ಇವೆಲ್ಲ ಏನಾಗ್ತವೆ ಮನೋರಂಜನೆ ಆಟಗಳಂತೇಳಿ ನಾವು ಪರಿಗಣಿಸ್ತೀವಿ. ಇವಾಗ ನಾವು ಪಟ್ಟಿ ಮಾಡಬೇಕು. ಇವಾಗ ನಾವು ಪಟ್ಟಿ ಮಾಡಬೇಕಂತಲ್ಲ, ಮಕ್ಕಳು ತಿಳ್ಕೊಬೇಕು. 7th ಕ್ಲಾಸ್ದವರು ವಿಶ್ರಾಂತಿ ಹಾಗೂ ನಿದ್ರೆಗಿರುವಂತಹ ಒಂದು ವ್ಯತ್ಯಾಸ ತಿಳಿಸಿ ಅಂತೇಳಿ ಕರೀತಾರೆ. ವಿಶ್ರಾಂತಿ ಅಂದರೆ ಇದು ಅಲ್ಪ ಪ್ರಮಾಣದಲ್ಲಿ ಇರ್ತೈತೆ, ನಿದ್ರೆ ಅಂದರೆ ಸ್ವಲ್ಪ ದೀರ್ಘ ಪ್ರಮಾಣದಲ್ಲಿ ಇದು ಕಂಡು ಬರ್ತೈತೆ. ಇಲ್ಲಿ ಪಟ್ಟಿ ಮಾಡಿ ವಿಶ್ರಾಂತಿಯಿಂದಾಗುವ ಲಾಭಗಳೇನು, ವ್ಯಾಯಾಮದಿಂದಾಗುವ ಪ್ರಯೋಜನಗಳೇನು, ನಿದ್ರೆಯಿಂದಾಗುವ ಉಪಯೋಗಗಳು, ಇವು 3 ಕೂಡ ಬುಕ್ಸಲ್ಲಿದ್ದಾವೆ. ನೀವು ಪಟ್ಟಿ ಮಾಡಿಕೊಡ್ರಿ, ಬುಕ್ಸ್ ಪಾಯಿಂಟ್ಸ್ ಮಾಡಿಕೊಡ್ರಿ, ಯಾಕೆಂದರೆ ಇದ್ರ ಬಗ್ಗೆ ಹೇಳಿದ್ದೀನಿ. ಇವಾಗ ಸರಿ ತಪ್ಪು ಹೇಳಬೇಕು ನೀವು. ವ್ಯಾಯಾಮವು ದೈಹಿಕ ಸಾಮರ್ಥ್ಯವನ್ನು ಕುಂಠಿತಗೊಳಿಸ್ತೈತಿ, ದೈಹಿಕ ಸಾಮರ್ಥ್ಯ ಹೆಚ್ಚಿಸ್ತೈತಿ, ಕುಂಠಿತಗೊಳಿಸಲು. ಹಾಗಾದರೆ ಇದೇನು ತಪ್ಪು ಅಂತ ಅರ್ಥ. ನಿದ್ರೆಯು ವಿಶ್ರಾಂತಿ ಪಡೆಯುವ ಒಂದು ಉತ್ತಮ ಸಾಧನ. ಹೌದು, ಸರಿ ಇದು ಸರಿ. ತಪ್ಪು ಹೇಳಿದ್ರಲ್ಲ, ಇದು ಸರಿ. ನಿದ್ರೆ ಏನಾಗ್ತೈತಿ ವಿಶ್ರಾಂತಿ ಪಡೆಯುವಂಥ ಒಂದು ಉತ್ತಮ ಸಾಧನ. ದಣಿದ ದೇಹಕ್ಕೆ ಉತ್ತಮ ಆರೋಗ್ಯ, ಉತ್ತಮ ಆರೋಗ್ಯಕ್ಕೆ ಸುಖ ನಿದ್ರೆ. ಇದನ್ನು ಕೂಡ ಕರೆಕ್ಟ್. ದಣಿದ ದೇಹಕ್ಕೆ ಏನು ಬೇಕು? ಉತ್ತಮ ಆರೋಗ್ಯ ಬೇಕು. ಇದು ತಪ್ಪಾಗ್ತೈತಿ. ದಣಿದ ದೇಹಕ್ಕೆ ಏನು ಬೇಕು? ನಿದ್ರೆ ಬೇಕು. ಉತ್ತಮ ಆರೋಗ್ಯಕ್ಕೆ ಸುಖ ನಿದ್ರೆ ಬೇಕು. ಹಾಗಾದರೆ ದಣಿದ ದೇಹಕ್ಕೆ ಏನು ಬೇಕು? ನಿದ್ರೆ ಬೇಕು ಅಂತ ಆಗ್ತದೆ. ನೋಡೋಣ ಪಾಯಿಂಟ್ಸು ನೋಡ್ರಿ. ದಣಿದ ದೇಹಕ್ಕೆ ಏನು ಬೇಕು? ಸುಖ ನಿದ್ರೆ ಬೇಕು. ಸುಖ ನಿದ್ರೆಯಿಂದ ಉತ್ತಮ ಆರೋಗ್ಯ. ಹಾಗಾದರೆ ಅಲ್ಲಿ ಏನಾಯ್ತದು? ಕೊಟೇಶನ್ ತಪ್ಪಾಯಿತು. ಹಾಗಾದರೆ ಅದು ಏನು? ತಪ್ಪು ಅಂತ ಅರ್ಥ. ಇವಾಗ ಅರೆ ನಿದ್ರೆಯಿಂದ ಲವಲವಿಕೆ ಉಂಟಾಗ್ತೈತೆ. ಇದನ್ನು ಕೂಡ ತಪ್ಪು. ಅರೆ ನಿದ್ರೆಯಿಂದ ಲವಲವಿಕೆ ಉಂಟಾಗೋದ್ರೆ ಮತ್ತೆಷ್ಟು ಸುಸ್ತಾಗ್ತೈತೆ. ಹಾಗಾಗಿ ನಾವು ಪೂರ್ಣ ಪ್ರಮಾಣದಲ್ಲಿ ನಿದ್ರೆಯನ್ನು ಮಾಡಬೇಕು. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಬೇಕು. ಬೇಗ ಮಲಗಿ ಬೇಗ ಹೇಳೋದ್ರಿಂದ ವ್ಯಕ್ತಿಯ ಡ್ಯಾಶ್ ವೃದ್ಧಿ ಆಗ್ತೈತೆ, ಆರೋಗ್ಯ ಏನಾಗ್ತೈತೆ? ವೃದ್ಧಿ ಆಗ್ತೈತೆ. ನಿದ್ರೆಯಲ್ಲಿ ಪ್ರೋಟೀನ್ಗಳ ಉತ್ಪಾದನೆಗೆ ಹೆಚ್ಚಾಗಿ ಡ್ಯಾಶ್ ಜೋಡಣೆ ಉಂಟಾಗ್ತೈತಿ. ನಿದ್ರೆಯಲ್ಲಿ ಪ್ರೋಟೀನ್ಗಳ ಉತ್ಪಾದನೆಯಿಂದ ಹೆಚ್ಚಾಗಿ ಡ್ಯಾಶ್ ಜೋಡಣೆಗಳ ಉಂಟಾಗ್ತೈತಿ ಅಂತಂದರೆ ಇಲ್ಲಿ ಜೀವಕೋಶಗಳ ಜೋಡಣೆ ಉಂಟಾಗ್ತೈತಿ. ಏನು ಹೆಚ್ಚಾಗ್ತದೆ ಅಂದರೆ ನಿದ್ರೆಯಲ್ಲಿ ಪ್ರೋಟೀನ್ಗಳ ಉತ್ಪಾದನೆ ಹೆಚ್ಚಾಗಿ ಜೀವಕೋಶಗಳ ಒಂದು ಜೋಡಣೆ ಆಗ್ತೈತೆ. ಇಷ್ಟೇನಾಯಿತು ವ್ಯಾಯಾಮ, ನಿದ್ರೆ ಮತ್ತು ವಿಶ್ರಾಂತಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾದವು. ಇವು ಚಟುವಟಿಕೆ ಅದಾವೆ. ಚಟುವಟಿಕೆ ಮಕ್ಕಳಿಗೆ ಕೊಟ್ಟಿರ್ತಾರೆ. ಇಲ್ಲಿಗೆ ಏನಾಯ್ತು ಅಂದರೆ ಈ ಒಂದು ಲೆಸನ್ ಮುಕ್ತಾಯ ಆಯಿತು. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.